ಕ್ರಿಕೆಟ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಸ್ಥಳೀಯವಾಗಿ ಆಡುವ ಕ್ರಿಕೆಟ್ ಆಟವನ್ನು ನೋಡೋದೇ ಒಂದು ರೀತಿಯ ಖುಷಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಲ್ಲೂ ಇಂತಹುದೇ ಒಂದು ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತದೆ. ಕಳೆದ 14 ವರ್ಷಗಳಿಂದ ಈ ಪಂದ್ಯಾಟವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಈ ಪಂದ್ಯಾಟದಲ್ಲಿ ಭಾಗವಹಿಸುವ ಯಾವುದಾದರೂ ತಂಡ 3 ವರ್ಷ ಸತತವಾಗಿ ಗೆದ್ದುಕೊಂಡ ಚಾಂಪಿಯನ್ ಆದಲ್ಲಿ ಈ ಪಂದ್ಯಾಟ ಅಂದಿಗೆ ನಿಂತು ಹೋಗಲಿದೆ. ಹೌದು, ಇಂಥದ್ದೊಂದು ವಿಚಿತ್ರ ನಿಯಮವನ್ನು ಹೇರಿಕೊಂಡು ನಡೆಸುವ ಕ್ರಿಕೆಟ್ ಪಂದ್ಯಾಟವಿದು. ಪುತ್ತೂರಿನ ಸಿಟಿ ಫ್ರೆಂಡ್ಸ್ ಆರ್ಟ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು, ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ, ಯಂಗ್ ಗೈಸ್ ಅಬುದಾಬಿ ಮತ್ತು ಅಮರ್ ಅಕ್ಬರ್ ಆಂಟೋನಿ ಫ್ರೆಂಡ್ಸ್ ಬೆಂಗಳೂರು ಸಂಘಟನೆಗಳು ಸೇರಿಕೊಂಡು ಈ ಪಂದ್ಯಾಟವನ್ನು ಪುತ್ತೂರಿನಲ್ಲಿ ಕಳೆದ 14 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಸ್ಥಳೀಯ ಕ್ರಿಕೆಟ್ ಆಟಗಾರರನ್ನು ಉತ್ತೇಜಿಸಲು ಹಳ್ಳಿ ಹುಡುಗರ ಪೇಟೆ ಕಪ್ ಎನ್ನುವ ಟ್ಯಾಗ್ಲೈನ್ನಲ್ಲಿ ನೀಡಲಾಗುವ ಅಮರ್ ಅಕ್ಬರ್ ಆಂಟೋನಿ ರೋಲಿಂಗ್ ಕಪ್ ಕ್ರಿಕೆಟ್ ಪಂದ್ಯಾಟಕ್ಕೆ ಇಂದಿಗೆ 14 ವರ್ಷಗಳ ಇತಿಹಾಸ. ಸಮಾಜದಲ್ಲಿ ಸೌಹಾರ್ದತೆಯನ್ನು ನೆಲೆಸುವ ನಿಟ್ಟಿನಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಸುಮಾರು 5 ದಿನಗಳ ಕಾಲ ನಡೆಯುವ ಈ ಪಂದ್ಯಾಟದಲ್ಲಿ 80ಕ್ಕೂ ಮಿಕ್ಕಿದ ತಂಡಗಳು ಭಾಗವಹಿಸುತ್ತದೆ. ಆದರೆ ಈ ಪಂದ್ಯಾಟದಲ್ಲಿ ಒಂದೇ ತಂಡ ಸತತ 3 ವರ್ಷಗಳ ಕಾಲ ಗೆದ್ದು ಪ್ರಶಸ್ತಿ ಪಡೆದುಕೊಂಡಲ್ಲಿ ಅಲ್ಲಿಗೆ ಈ ಅಮರ್ ಅಕ್ಬರ್ ಆಂಟೋನಿ ಪಂದ್ಯಾಟ ನಿಂತು ಹೋಗಲಿದೆ. ಇಂತಹದ್ದೊಂದು ನಿಯಮವನ್ನು ಹೇರಿಕೊಂಡು ಈ ಕ್ರಿಕೆಟ್ ಸಂಘಟಕರು ಈ ಪಂದ್ಯಾಟವನ್ನು ಆರಂಭಿಸಿದ್ರು. ಕಳೆದ 2 ವರ್ಷದ ಪಂದ್ಯಾಟದಲ್ಲಿ ಬಂಟ್ವಾಳದ ಯಂಗ್ ಫ್ರೆಂಡ್ಸ್ ವಾಮದ ಪದವು ಎನ್ನುವ ತಂಡ ಪ್ರಶಸ್ತಿಯನ್ನು ಗೆದ್ದಿತ್ತು. 2023ರಲ್ಲಿ ಮತ್ತೆ ಇದೇ ತಂಡ ಫೈನಲ್ ತನಕ ಪ್ರವೇಶಿಸಿತ್ತು. ಆ ವರ್ಷಕ್ಕೆ ಪಂದ್ಯಾಟ ನಿಂತು ಹೋಗುತ್ತದೆ ಎನ್ನುವ ಆತಂಕದಲ್ಲಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೆ ಪಂದ್ಯಾಟ ನೋಡುವ ಅವಕಾಶ ಲಭಿಸಿದೆ. ಫೈನಲ್ ಪಂದ್ಯಾಟದಲ್ಲಿ ಯಂಗ್ ಫ್ರೆಂಡ್ಸ್ ವಾಮದ ಪದವು ತಂಡವನ್ನು ಪುತ್ತೂರಿನ ಎನ್ಎಫ್ಸಿ ಕುಮ್ರಾ ಎನ್ನುವ ತಂಡ ಸೋಲಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಕಾರಣಕ್ಕಾಗಿ ಅಮರ್ ಅಕ್ಬರ್ ಆಂಟೋನಿ ಪಂದ್ಯಾಟ ಈ ಬಾರಿಯೂ ಜೀವಂತವಾಗಿರುವಂತಾಗಿದೆ. ಇದರಿಂದಾಗಿ ಮುಂದಿನ 2 ವರ್ಷಗಳ ಕಾಲ ಈ ಪಂದ್ಯಾಟ ನಿರಾತಂಕವಾಗಿ ನಡೆಯಲಿದೆ. ನಮ್ಮದು ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು, ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ, ಯಂಗ್ ಗೈಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಬುದಾಬಿ, ಅಮರ್ ಅಕ್ಬರ್ ಗೆಳೆಯರ ಬಳಗ ಬೆಂಗಳೂರು ಇದರ ಜಂಟಿ ಆಶ್ರಯದಲ್ಲಿ 14ನೇ ವರ್ಷದ ಅಮರ್ ಅಕ್ಬರ್ ಆಂಟೋನಿ ಕ್ರೀಡಾಕೂಟವನ್ನು ನಾವು ಈ ದಿನ ಆರಂಭಗೊಳಿಸಿದ್ದೇವೆ. ಇದರಲ್ಲಿ 14 ವರ್ಷದಲ್ಲಿ 13 ವರ್ಷಗಳ ಕಾಲ ನಿರಂತರವಾಗಿ ನಡೆದು ಓಮದ ಪದವು ಯಂಗ್ ಫ್ರೆಂಡ್ಸ್ ಓಮದ ಪದವು 2 ಬಾರಿ ವಿಜಯ ಪತಾಕೆಯನ್ನು ಹಾರಿಸಿ 3ನೇ ಬಾರಿಗೆ ಅದು ಕೈತಪ್ಪಿ ಆಯಿತು. ಇದು ಎನ್ಎಫ್ಸಿ ಕುಮ್ರಾದಿಂದ ಅದರಲ್ಲಿ ಕಳೆದ ಸರ್ತಿ ವಿಜಯಶಾಲಿಯಾಗಿತ್ತು. ಈ ವರ್ಷ ಹಾಗೂ ತದನಂತರದ ವರ್ಷ ಎನ್ಎಫ್ಸಿ ಕುಮ್ರಾ ವಿಜಯಶಾಲಿ ಆದರೆ ಈ ಒಂದು ಪಂದ್ಯಾಕೂಟವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದಕ್ಕೆ ಈ ದಿನದ ಆಟ ಒಂದು ಪೈಪೋಟಿ ಆಗಿರ್ತದೆ. ಎನ್ಎಫ್ಸಿ ಕುಮ್ರಾ ಬಹಳಷ್ಟು ಬಲಿಷ್ಠವಾದಂತಹ ತಂಡ. ಹಾಗೆ ಇದರಲ್ಲಿ ಮಂಗಳೂರಿನ ಹಲವಾರು ತಂಡಗಳಿದೆ. ಸರಿಸುಮಾರು 130ಕ್ಕೂ ಮಿಕ್ಕಿ ಈ ಒಂದು ಪಂದ್ಯಾಕೂಟದಲ್ಲಿ ಹೆಸರನ್ನು ನೋಂದಾಯಿಸಿದೆ. ಇದಕ್ಕೆ ನಾವು 6 ದಿವಸಕ್ಕೆ ಕೇವಲ ಒಂದು 80 ತಂಡವನ್ನು ನಾವು ಇಲ್ಲಿ ಸ್ವೀಕಾರ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದೇವೆ. ಆ ಒಂದು ಕ್ರೀಡಾ ತಂಡಕ್ಕೆ. ಅನೀಶ್ V4 ನ್ಯೂಸ್ ಪುತ್ತೂರು.